ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಇದೇ ಭಾನುವಾರ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಈ ಪಂದ್ಯದ ಮೂಲಕ ಉಭಯ ತಂಡಗಳಿಗೂ ಕೂಡ ಇತಿಹಾಸವನ್ನು ಸೃಷ್ಟಿಸುವ ಅವಕಾಶ ಸಿಕ್ಕಿದೆ. ಅದು ಹೇಗೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾವನ್ನ ಸೋಲಿಸಿ ಭಾರತ ಫಿನಾಲೆಗೆ ಲಗ್ಗೆಯಿಟ್ಟಿದ್ರೆ ಸೌತ್ ಆಫ್ರಿಕಾವನ್ನ ಮಣಿಸಿ ನ್ಯೂಜಿಲೆಂಡ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಮಾರ್ಚ್ 9ರಂದು ನಡೆಯಲಿರುವಂತಹ ಬ್ಲಾಕ್ ಬಸ್ಟರ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 25 ವರ್ಷಗಳ ಸೇಡು ತೀರಿಸಿಕೊಳ್ಳೋ ಸುವರ್ಣ ಅವಕಾಶ ಸಿಕ್ಕಿದೆ. ಹಾಗೆ ಮತ್ತೊಂದು ಕಡೆ 2015 ಹಾಗೆ 2019ರ ಏಕದಿನ ವಿಶ್ವಕಪ್ ಮತ್ತು 2021ರ T20 ವಿಶ್ವಕಪ್ ಟೂರ್ನಿಗಳಲ್ಲಿ ರನ್ನರ್ಸ್ ಅಪ್ ಆಗಿರುವಂತಹ ನ್ಯೂಜಿಲೆಂಡ್ ಈ ಬಾರಿ ಪ್ರಶಸ್ತಿಯನ್ನ ಗೆದ್ದೇ ತೀರುವ ಹಠದಲ್ಲಿದೆ. ಅದಕ್ಕೆ ತಕ್ಕಂತೆ ಸೌತ್ ಆಫ್ರಿಕಾವನ್ನ ದಾಖಲೆಯ ರನ್ಗಳಿಂದ ಸೋಲಿಸಿರೋದ್ರಿಂದ ಫೈನಲ್ ಪಂದ್ಯಕ್ಕೂ ಮುನ್ನ ಕಿವೀಸ್ ಪಡೆಗೆ ಜೋಶ್ ಸಿಕ್ಕಂತಾಗಿದೆ. ಅಲ್ಲದೆ ಒಂದೇ ಪಂದ್ಯದಲ್ಲಿ ಕಿವೀಸ್ ತಂಡದ ಇಬ್ಬರು ಆಟಗಾರರು ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ದಾರೆ. ಇವರ ಪ್ರದರ್ಶನ ಫೈನಲ್ ಪಂದ್ಯಕ್ಕೆ ಮತ್ತಷ್ಟು ಕಾನ್ಫಿಡೆನ್ಸ್ ಅನ್ನು ತಂದುಕೊಟ್ಟಿದೆ. ಲೀಗ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ಗೆ ಸೋಲುಣಿಸಿದ್ದ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಲೀಗ್ ಹಂತದ ಪಂದ್ಯಗಳಲ್ಲಿ ಒಂದೇ ಗ್ರೂಪ್ನಲ್ಲಿದ್ವು. ಎರಡು ತಂಡಗಳ ನಡುವಿನ ಮೂರನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವನ್ನು ದಾಖಲು ಮಾಡಿತ್ತು. ದುಬೈನಲ್ಲಿ ನಡೆದಂತಹ ಗುಂಪು ಹಂತದ ಪಂದ್ಯವನ್ನ ನ್ಯೂಜಿಲೆಂಡ್ ವಿರುದ್ಧ ಭಾರತ 44 ರನ್ಗಳಿಂದ ಗೆದ್ದುಕೊಂಡಿತ್ತು. ಈಗ ಫೈನಲ್ನಲ್ಲೂ ಕೂಡ ನ್ಯೂಜಿಲೆಂಡ್ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರೋ ನಿರೀಕ್ಷೆಯಲ್ಲಿದೆ. ಇದರ ಜೊತೆಗೆ 25 ವರ್ಷಗಳ ಹಿಂದಿನ ಸೋಲಿನ ಸೀಡನ್ನು ತೀರಿಸಿಕೊಳ್ಳುವಂತ ಅವಕಾಶ ಕೂಡ ಸಿಕ್ಕಿದೆ. 2000ನೇ ಇಸ್ವಿಯಲ್ಲಿ ನಡೆದಿದ್ದಂತಹ ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ಆಗ ಇದನ್ನ ICC ನಾಕೌಟ್ ಟೂರ್ನಿ ಅಂತ ಕರೆಯಲಾಗ್ತಾ ಇತ್ತು. ಈ ಟೂರ್ನಿಯಲ್ಲಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಮತ್ತು ಭಾರತ ತಂಡಗಳು ಮುಖಾಮುಖಿಯಾಗಿದ್ವು. ಆದರೆ ಆ ಪಂದ್ಯದಲ್ಲಿ ಕಿವೀಸ್ ಪಡೆಯೇ ಗೆದ್ದು ಬೀಗಿತ್ತು. ಸೆಂಚುರಿ ಸಿಡಿಸಿಯೂ ಸೋಲೊಪ್ಪಿಕೊಂಡಿದ್ದ ಸೌರವ್ ಗಂಗೂಲಿ. 2000ನೇ ಇಸ್ವಿಯಲ್ಲಿ ನಡೆದಿದ್ದಂಥ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೌರವ್ ಗಂಗೂಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ಆಗಿದ್ರು. ಸೌರವ್ ಗಂಗೂಲಿ ನೇತೃತ್ವದ ಭಾರತ ತಂಡ ಈ ಪಂದ್ಯದಲ್ಲಿ ಸೋಲನ್ನ ಕಂಡಿತ್ತು. ಇದರಿಂದಾಗಿ ಮೊದಲ ಪ್ರಶಸ್ತಿಯನ್ನ ಗೆಲ್ಲೋ ಕನಸು ಭಗ್ನವಾಗಿತ್ತು. ಈ ಪಂದ್ಯದಲ್ಲಿ ಸೌರವ್ ಗಂಗೂಲಿ 117 ರನ್ ಬಾರಿಸಿದ್ರು. ಸಚಿನ್ ತೆಂಡೂಲ್ಕರ್ 69 ರನ್ ಸಿಡಿಸಿದ್ರು. ಆದರೆ ನ್ಯೂಜಿಲೆಂಡ್ ಆಟಗಾರ ಕ್ರಿಸ್ ಕ್ರೈನ್ ಅವರ ಅಜೇಯ 102 ರನ್ಗಳ ಶತಕದಿಂದ ನ್ಯೂಜಿಲೆಂಡ್ ಇನ್ನೂ 2 ಎಸೆತಗಳು ಬಾಕಿ ಇರುವಾಗಲೇ ಪಂದ್ಯವನ್ನ ಗೆದ್ದುಕೊಂಡಿತ್ತು. ಈ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಈಗ ಅವಕಾಶ ಸಿಕ್ಕಿದೆ. ಹಾಗೆ ಭಾರತ ತಂಡ 2021ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನು ತಲುಪಿತ್ತು. ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋಲು ಮೂಲಕ ಪ್ರಶಸ್ತಿಯನ್ನ ಕಳ್ಕೊಳ್ತು. ಹೀಗೆ ಇದೊಂದು ಮ್ಯಾಚ್ ಮೂಲಕ ಈ ಎಲ್ಲಾ ಸೋಲುಗಳಿಗೆ ತಿರುಗೇಟು ಕೊಡುವಂತ ಟೈಮ್ ಬಂದಿದೆ. ಏಕದಿನ ಮಾದರಿ ಕ್ರಿಕೆಟ್ನಲ್ಲಿ ಭಾರತವೇ ಮೇಲುಗೈ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟು 119 ಬಾರಿ ಮುಖಾಮುಖಿಯಾಗಿವೆ. ಇದರಲ್ಲಿ ಭಾರತ 61 ಪಂದ್ಯಗಳನ್ನು ಗೆದ್ದಿದ್ರೆ ನ್ಯೂಜಿಲೆಂಡ್ 50ರಲ್ಲಿ ಗೆಲುವನ್ನು ಸಾಧಿಸಿದೆ. ಒಂದು ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. ಹಾಗೆ 7 ಪಂದ್ಯಗಳು ರಿಸಲ್ಟ್ ಅನ್ನ ಕಂಡಿಲ್ಲ. ಅದನ್ನ ಬಿಟ್ಟರೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2 ತಂಡಗಳು 2 ಸಲ ಮಾತ್ರವೇ ಈವರೆಗೂ ಮುಖಾಮುಖಿಯಾಗಿವೆ. 2000ನೇ ಇಸವಿಯ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡ ಭಾರತವನ್ನ 4 ವಿಕೆಟ್ಗಳಿಂದ ಸೋಲಿಸಿತ್ತು. ಇದೀಗ ಮತ್ತೊಮ್ಮೆ ಈ ಬಾರಿಯ ಟೂರ್ನಿಯಲ್ಲಿ ಲೀಗ್ ಹಂತದ ಪಂದ್ಯಗಳಲ್ಲಿ ಎದುರುಬದರಾಗಿದ್ವು. ಈ ಪಂದ್ಯದಲ್ಲಿ ಭಾರತವೇ ಗೆದ್ದು ಬೀಗಿತ್ತು. ಇದೀಗ 3ನೇ ಬಾರಿಗೆ ಉಭಯ ತಂಡಗಳು ಮುಖಾಮುಖಿಯಾಗೋಕೆ ರೆಡಿಯಾಗಿವೆ. ಫೈನಲ್ನಲ್ಲೂ ಭಾರತವೇ ಮೇಲುಗೈ ಸಾಧಿಸುತ್ತಾ? ಇನ್ನು ಈ ಟೂರ್ನಿಯಲ್ಲಿ ಭಾರತ 1 ಪಂದ್ಯಗಳನ್ನು ಸೋಲದೆ ಅಜೇಯವಾಗಿ ಫೈನಲ್ಗೆ ಕಾಲಿಟ್ಟಿದೆ. ಹಾಗೆ ಲೀಗ್ ಹಂತದ ಪಂದ್ಯದಲ್ಲಿ ಈಗಾಗಲೇ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿರೋದ್ರಿಂದ ಫೈನಲ್ನಲ್ಲೂ ಕೂಡ ಭಾರತವೇ ಗೆಲ್ಲುವ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ಜೊತೆಗೆ ನ್ಯೂಜಿಲೆಂಡ್ ಕೂಡ ಸ್ಥಿರ ಪ್ರದರ್ಶನ ನೀಡ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಗುಂಪು ಹಂತದಲ್ಲಿ ಭಾರತದ ವಿರುದ್ಧ ಕಿವೀಸ್ ಸೋತರೂ ಸಹ ಅವರು ಭಾರತ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಿದ್ರು. ಅಷ್ಟೇ ಅಲ್ಲದೆ ದುಬೈ ಪಿಚ್ ಸ್ಪಿನ್ ಬೌಲಿಂಗ್ಗೆ ಅನುಕೂಲಕರವಾಗಿರೋದ್ರಿಂದ ಕಿವೀಸ್ ಪಡೆ 4 ಸ್ಪಿನ್ನರ್ಗಳೊಂದಿಗೆ ಭಾರತಕ್ಕೆ ದೊಡ್ಡ ಸವಾಲನ್ನೇ ನೀಡಿದ್ರು. ಭಾರತ ತಂತ್ರಗಾರಿಕೆಯನ್ನು ಅನುಸರಿಸುವಂತ ಕಿವೀಸ್ ಭಾರತಕ್ಕೆ ಹೆಚ್ಚು ಅಪಾಯಕಾರಿ ಆದರೂ ಆಗಬಹುದು. ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಇಬ್ಬರು ಆಟಗಾರರು ಶತಕ ಸಿಡಿಸಿರೋದ್ರಿಂದ ಗೆಲುವಿನ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗಿದೆ. ಹೀಗಾಗಿ ಫೈನಲ್ ಪಂದ್ಯ ರಣರೋಚಕವಾಗಿರಲಿದ್ದು ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ನಮಸ್ಕಾರ.